ಜಿಂಕೆಗಳ ಹಾವಳಿಗೆ ಹಾಳಾಗುತ್ತಿರುವ ಬೆಳೆಗಳು. ರೈತರು ಬೆಳೆದ ಸೋಯಾ, ಉದ್ದು, ಹೆಸರು, ತೊಗರಿ ತಿನ್ನುತ್ತಿರುವ ಜಿಂಕೆಗಳು. ಕಳೆದ ಕೆಲ ದಿನಗಳಿಂದ ಮಳೆಯಾದ ಕಾರಣ ರೈತಾಪಿ ವರ್ಗದವರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ಹದ ಮಾಡಿದ ಜಮೀನಿನಲ್ಲಿ ದುಬಾರಿ ಖರ್ಚು ಮಾಡಿ ಬಿತ್ತನೆ ಕಾರ್ಯ ಮಾಡಿದ್ದಾರೆ. ರೈತರು ಬೆಳೆದ ಸೋಯಾ, ತೊಗರಿ, ಉದ್ದು, ಹೆಸರು ಬೇಳೆಗಳು ರಕ್ಷಣೆ ಮಾಡುವುದೇ ರೈತರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಹುಲಸೂರು ಸೇರಿದಂತೆ ತಾಲೂಕಿನ ಮಹಾರಾಷ್ಟ್ರ ಗಡಿ ಭಾಗದ ಮೀರಕಲ್, ಗುತ್ತಿ, ಅಂಬೆವಾಡಿ, ಹಣಮಂತವಾಡಿ, ಕೋಟಮಾಳ, ಹಾಲಹಳ್ಳಿ, ತೊಗಲೂರು, ಮುಚ್ಚಳಂಬ ಸೇರಿದಂತೆ ವಿವಿಧ ಗ್ರಾಮಗಳ ಶಿವಾರಗಳಲ್ಲಿ 20 ರಿಂದ 40 ಜಿಂಕೆಗಳು ಹೊಂದಿದ್ದ ನೂರಾರು ಗುಂಪು ಓಡಾಡುತ್ತಿದ್ದರಿಂದ ದುಬಾರಿ ಹಣ ಖರ್ಚು ಮಾಡಿ ಬಿತ್ತನೆ ಮಾಡಿರುವ ಬೆಳೆ ಹಾಳು ಮಾಡುತ್ತಿರುವುದು ಎಲ್ಲೆಡೆ ಸಾಮಾನ್ಯವಾಗಿ ಕಂಡುಬರುತ್ತಿದೆ. ದಿನದಿಂದ ದಿನಕ್ಕೆ ಜಿಂಕೆಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು, ರೈತರಿಗೆ ಏನು ತೋಚದಂತಾಗಿದೆ. ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಆದಷ್ಟು ಬೇಗನೆ ಜಿಂಕೆಗಳು ಸೆರೆಹಿಡಿದು ಬೇರೆ ಭಾಗದ ಅರಣ್ಯ ಪ್ರದೇಶದಲ್ಲಿ ತೆಗೆದುಕೊಂಡು ಹೋಗಬೇಕು ಎಂದು ವಕೀಲ ಕಿಸಾನರಾವ ಸಾಯಿಗಾವಂಕರ್, ರೈತ ಪ್ರಮುಖರಾದ ಬಂಡೆಪ್ಪ ಮಂಟಾಳೆ, ಮಲ್ಲಿಕಾರ್ಜುನ ಪಾಟೀಲ್ ಹಲ್ಲಹಳ್ಳಿ, ಶ್ರೀಮಂತರಾವ ಜಾನಬಾ, ನಾಗನಾಥ ಕಾಮಶೆಟ್ಟಿ, ಸಂಜು ಕುಮಾರ ಪಾರಶೆಟ್ಟಿ, ನಾಗನಾಥ ಗೌಂಡಗಾವೆ, ವಿಜಯಕುಮಾರ ಚಾಂಗಲೂರೆ, ಕೈಲಾಸ ಪಾರಶೆಟ್ಟಿ ಸೇರಿದಂತೆ ಅನೇಕರು ಒತ್ತಾಯಿಸಿದ್ದಾರೆ.